ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಒಂದು ಕಣ್ದೃಷ್ಟಿ ಆಗ್ತಾ ಇರುತ್ತೆ, ಅಥವಾ ಮಾಂತ್ರಿಕ ಬಾಧೆಗಳಾಗ್ತಾ ಇರುತ್ತೆ, ಅಥವಾ ಔಷಧಿಗಳು ತೊಗೊಂಡ್ರೂ ನಮಗೆ ಮೈ ಹತ್ತಲ್ಲ, ಒಂಥರ ಕಿರಿಕಿರಿ ಆಗುತ್ತೆ, ಅಥವಾ ಮಾನಸಿಕ ಕಿರಿಕಿರಿಗಳು ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಸರಳವಾದ ಪರಿಹಾರ, ಶುದ್ಧವಾಗಿರುವಂತಹ ಸಣ್ಣದಾಗಿರುವಂತಹ ಕೆಂಪು ಮಡಿಕೆಯನ್ನು ತಗೊಳ್ಳಿ. ಅದಕ್ಕೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅರಿಶಿಣವನ್ನು ಹಾಕಿ, ಆನಂತರ ಕುಂಕುಮವನ್ನು ಹಾಕಿ, ಅದರ ಜೊತೆಗೆ ₹1 ನಾಣ್ಯನಾದರೂ ಹಾಕ್ಬೋದು, ₹2 ನಾಣ್ಯನಾದರೂ ಹಾಕ್ಬೋದು, ಅಥವಾ ₹5 ನಾಣ್ಯವನ್ನು ಹಾಕಬೇಕಾಗುತ್ತೆ. ಹಾಕಿ ಅದಕ್ಕೆ ನೀವು ಸ್ವಲ್ಪ ಕಲ್ಲುಪ್ಪನ್ನು ಸಮೇತ ಅದರ ಮೇಲೆ ಹಾಕಿ, ನಾಣ್ಯವನ್ನು ಹಾಕಿ. ಯಾವ ವ್ಯಕ್ತಿ, ಅಥವಾ ಅದು ಹೆಣ್ಣಾಗಿರ್ಬೋದು, ಅಥವಾ ಗಂಡಾಗಿರ್ಬೋದು, ಅಥವಾ ಮಕ್ಕಳಾದರೂ ಆಗಿರ್ಬೋದು, ಎಷ್ಟು ಸಾಧ್ಯವೋ ಅಷ್ಟು ಬಾರಿ ನೀವು ತಲೆಯಿಂದ ಕಾಲಿನ ತನಕ ಚೆನ್ನಾಗಿ ಇಳೆ ತಗೊಳ್ಳಿ. ಅದು ಫಸ್ಟು ಬಂದು ತಲೆ ಸುತ್ತಿ ಕ್ಲಾಕ್ ವೈಸು, ಜೊತೆಗೆ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿ, ಹಾಗೇನೇ ಮತ್ತು ತಲೆಯಿಂದ ಕಾಲಿನ ತನಕ ನೀವು ತೊಗೊಂಡೋಗಿ ನೀವು ಇಳೆಯನ್ನು ತೆಗಿಬೇಕು. ತೆಗೆದುಬಿಟ್ಟು ನೀವು ಯಾವುದಾದರೂ ಒಂದು ಗಿಡದ ಸಂದಿಗೆ ತೊಗೊಂಡೋಗಿ ಅದನ್ನು ಒಡೆದು ಹಾಕಿ. ಇಲ್ಲದಿದ್ದರೆ ನಿರ್ಜನ ಪ್ರದೇಶಗಳು ಅಂತ ಏನಿದೆ, ಆ ನಿರ್ಜನ ಪ್ರದೇಶದಲ್ಲಿ ತೊಗೊಂಡೋಗಿ ನೀವು ಒಡೆದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಆಗ್ತಿರುವಂತಹ ಸಂಕಷ್ಟಗಳು ದೂರ ಆಗುತ್ತೆ. ಎಲ್ಲೋ 4 ಜನ ಓಡಾಡುವಂತಹ ಜಾಗದಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅಂತಹ ನೆಗೆಟಿವಿಟಿ ಮತ್ತೆ ನಿಮ್ಮನ್ನು ಆಕರ್ಷಣೆ ಮಾಡಿಕೊಂಡು, ಅಥವಾ ಅಟ್ರಾಕ್ಷನ್ ಮಾಡಿಕೊಂಡು ನಿಮ್ಮನ್ನು ಮತ್ತೆ ಹಿಂಬಾಲಿಸುತ್ತೆ. ಹಾಗಾಗಿ ಅದು ನಿರ್ಜನ ಪ್ರದೇಶದಲ್ಲಿ, ಅಥವಾ ಯಾರು ಓಡಾಡದೇ ಇರುವಂತಹ ಸ್ಥಳದಲ್ಲಿ ಹಾಕೋದ್ರಿಂದ ಖಂಡಿತವಾಗ್ಲೂ ಒಂದು ಮಾಂತ್ರಿಕ ಬಾಧೆ ಅಥವಾ ದೃಷ್ಟಿದೋಷಗಳಿಗೆಲ್ಲ ಇವು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಈಗಾಗಲೇ ಪರಿಹಾರಕ್ಕೆ ಮಾಡಿಸ್ಕೊಂಡಿದ್ದು ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.